ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ ಹೆಂಗದಿರಿ. ಎಲ್ಲರೂ ಚಲೋ ಅದಿರಿ ಅನ್ಕೊತೀನಿ. ಬರೀ ಎಲ್ಲ ಮತ್ತು ಇವತ್ತಿನ ವಿಡಿಯೋಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಎಲ್ಲರಿಗೂ ನಮ್ಮ ಸಿದ್ಧಾರ್ಥ ಟೆಕ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬನ್ರಲ್ಲ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತ ನೋಡ್ಕೊಂಬರೋಣ. ಇವಾಗಲ್ಲಿ ಟ್ರೆಂಡಿಂಗಲ್ಲಿರ್ತಕ್ಕಂಥ ಇನ್ನೊಂದು ಟ್ರಿಕ್ ಬಗ್ಗೆ ನಾನು ನಿಮಗೆ ಹೇಳ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ಕೂಡ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಅದಕ್ಕೆ ನಮ್ಮ ಚಾನಲ್ನ ಪ್ಲೇ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣಿಸ್ತಕ್ಕಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಆವಾಗ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ಡೈರೆಕ್ಟಾಗಿ ಲಿಂಕ್ ಸಿಕ್ಬಿಡುತ್ತೆ. ಆವಾಗ ನೀವು ಎಲ್ಲಿ ಹೋಗಿ ಸರ್ಚ್ ಮಾಡುವಂಥ ಅವಶ್ಯಕತೆನೇ ಇರೋದಿಲ್ಲ. ಇದರಿಂದ ನಮಗೂ ಕೂಡ ಹೆಲ್ಪ್ ಆಗುತ್ತೆ, ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಇದೇ ರೀತಿ ಹೊಸ ವಿಡಿಯೋ ಮಾಡೋದಕ್ಕೆ ನಮಗೂ ಕೂಡ ಎಂಕರೇಜ್ ಆಗುತ್ತೆ ಮತ್ತು ನಮಗೆ ಪ್ರೋತ್ಸಾಹ ಕೊಟ್ಟಾಗೂ ಆಗುತ್ತೆ. ಇದರಿಂದ ನಮಗೂ ಹೆಲ್ಪ್ ಆಗುತ್ತೆ ಅಲ್ವಾ. ಅದಕ್ಕೋಸ್ಕರ ನಿಮ್ಮ ಕಡೆಯಿಂದ ಒಂದು ಸ್ಮಾಲ್ ಹೆಲ್ಪ್ ಅಷ್ಟೇ. ಇದನ್ನು ಬಿಟ್ಟರೆ ಬೇರೆ ಏನೂ ಕೇಳ್ಕೊಳಕ್ಕಾಗಲ್ಲ ನಿಮ್ಮ ಹತ್ರ. ಬನ್ನಿ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋ ಬಂದುಬಿಟ್ಟು ಏನಂದರೆ ಎಡಿಟಿಂಗ್ ಬಗ್ಗೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗಿನ ಜನ್ರೇಷನಲ್ಲಿ ಎಲ್ಲರಿಗೂ ಟ್ರೆಂಡಿಂಗ್ ಆಗಿಬಿಟ್ಟಿದೆ ಏನು ಎಡಿಟಿಂಗ್ ಅನ್ನೋದು. ಅದರಲ್ಲಿ ಕೂಡ ಫೋಟೋ ಎಡಿಟಿಂಗ್ ಅನ್ನೋದು ಚಿಕ್ಕ ಹುಡುಗರಿಂದ ಹಿಡಿದು ದೊಡ್ಡವ್ರವರೆಗೂ ಟ್ರೆಂಡಿಂಗಲ್ಲಿದೆ ಅಲ್ವಾ. ಫೋಟೋ ಎಡಿಟ್ ಮಾಡೋದು, ಇನ್ಸ್ಟಾದಲ್ಲಿ ಹಾಕೋದು, ಫೇಸ್ಬುಕ್, ವಾಟ್ಸಪ್ ಸ್ಟೇಟಸ್, DP ಈ ಥರದ್ದೆಲ್ಲ ಕಡೆನೂ ವೈರಲ್ ಆಗ್ತಾ ಇದೆ. ಅದಕ್ಕೋಸ್ಕರ ಫಸ್ಟ್ ಏನು ಬೇಕು? ಫೋಟೋ ಬೇಕಲ್ವಾ. ಫೋಟೋನ ಹಾಗೆ ನಾರ್ಮಲ್ ಆಗಿರ್ತಕ್ಕಂಥ ಫೋಟೋನ ಅಪ್ಲೋಡ್ ಮಾಡೋಕ್ಕಾಗಲ್ಲ ಅಲ್ವಾ. ಅದಕ್ಕೋಸ್ಕರ ಫೋಟೋ ಎಡಿಟಿಂಗ್ ಅಂತ ತುಂಬಾ ಆ್ಯಪ್ಸ್ಗಳು ಬಂದುಬಿಟ್ಟಿದೆ ಫ್ರೆಂಡ್ಸ್. ಅದು ಕೂಡ ಬಂದಿರ್ಬೋದು, ಆದರೆ ಎಡಿಟಿಂಗ್ ಮಾಡೋದು ತುಂಬ ಕಷ್ಟ ಅಲ್ವಾ. ಯಾಕಂದರೆ ಎಲ್ರಿಗೂ ಎಲ್ಲದೂ ಗೊತ್ತಿರಲ್ಲ ಅಲ್ವಾ. ನಮ್ಮ ಥರ ಇರೋರು ಇರ್ತಾರೆ, ನನಗೂ ಕೂಡ ಯಾವುದೇ ಎಡಿಟಿಂಗ್ ಕೂಡ ಬರಲ್ಲ. ಅದಕ್ಕೋಸ್ಕರ ನಾನು ನನ್ನ ಥರ ಇರೋರಿಗೋಸ್ಕರ ಆಗಿರಲಿ ತುಂಬಾ ಈಸಿಯಾಗಿರ್ತಕ್ಕಂಥ ಮೆಥಡಲ್ಲಿ ನಿಮಗೆ ಒಂದು ಎಡಿಟಿಂಗ್ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೋಸ್ಕರ ಯಾವುದೋ ಆ್ಯಪ್ ಡೌನ್ಲೋಡ್ ಮಾಡೋ ಹಾಗಿಲ್ಲ. ಬೇರೆ ಎಲ್ಲಾದರೂ ಹೋಗಿ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಅಲ್ಲಿ ಕ್ಲಿಕ್ ಮಾಡಿ, ಅಲ್ಲಿ ಡೌನ್ಲೋಡ್ ಮಾಡಿ, ಇಲ್ಲಿ ಡೌನ್ಲೋಡ್ ಮಾಡಿ ಅಂತ ಮಾತ್ರ ಹೇಳಲ್ಲ. ಏಕೆಂದರೆ ಅದೆಲ್ಲ ತುಂಬ ಪ್ರೊಸೀಜರ್ ಆಗುತ್ತೆ, ಅದು ಕೂಡ ಕನ್ಫ್ಯೂಸ್ ಆಗುತ್ತೆ, ನಿಮಗೂ ಕೂಡ ಗೊತ್ತಾಗಲ್ಲ. ಯಾಕಾದರೂ ವೀಡಿಯೋ ಸ್ಟಾರ್ಟ್ ಮಾಡೋದನ್ನ ಯಾಕಾದರೂ ನೋಡಿದ್ನಪ್ಪ ಏನೂ ಅರ್ಥನೇ ಆಗ್ತಿಲ್ಲ ಇವಂದು ಅಂತ ಅನ್ಕೋಬಾರ್ದಲ್ವ. ಅದಕ್ಕೋಸ್ಕರ ಸಿಂಪಲಾಗಿ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ನೋಡೋಣ ಹೇಗಂತ. ಎಲ್ಲರ ಫೋನಲ್ಲಿ ನಾರ್ಮಲಾಗಿ ಗೂಗಲ್ ಇದ್ದೇ ಇರುತ್ತೆ. ನಮ್ಗೆ ಗೊತ್ತಿಲ್ಲದೆ ಇರತಕ್ಕಂಥದ್ದು ಗೊತ್ತಿರೋದು ಕೂಡ ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿಬಿಡೋದು ಅಷ್ಟೇ. ಯಾಕಂದರೆ ಗೂಗಲಿಗೆ ಗೊತ್ತಿಲ್ಲದೆ ಇರೋದು ಏನಿದೆ ಅಲ್ವಾ. ಬನ್ನಿ ಫ್ರೆಂಡ್ಸ್, ಹಾಗಿದ್ರೆ ಇವತ್ತು ಅದೇ ಗೂಗಲ್ನ ಯೂಸ್ ಮಾಡ್ಕೊಂಬಿಟ್ಟು ನಾವು ಹೇಗೆ ಫೋಟೋ ಎಡಿಟಿಂಗ್ನ ಮಾಡ್ಕೋಬೋದು ಅಂತ ಸಿಂಪಲಾಗಿ ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಬನ್ನಿ ನೋಡೋಣ. ಫಸ್ಟು ಗೂಗಲ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ರಲ್ವಾ, ಇಲ್ಲಿ ಸರ್ಚ್ ಬಾರ್ ಮೇಲೆ ಬನ್ನಿ. ಇದು ಕೂಡ ಸಿಂಪಲ್ ಆಗಿರುತ್ತೆ, ಏನು ಪ್ರೊಸೀಜರ್ ಇರಲ್ಲ. ಅದು ಕೂಡ ಸಿಂಪಲ್ಲಾಗಿ ಚಿಕ್ಕ ಮಕ್ಕಳು ಕೂಡ ಎಡಿಟಿಂಗ್ ಮಾಡ್ಕೊಂಡ್ಬಿಡ್ಬೋದು ಫ್ರೆಂಡ್ಸ್ ಅಲ್ವಾ. ಕೇಳ್ತಾ ಇದ್ದಂಗೆ ಯಾವ ಥರ ಅಂತ ಕ್ಯೂರಿಯಾಸಿಟಿ ಬಿಲ್ಡ್ ಆಗ್ತಿರ್ಬೇಕಲ್ವಾ. ಬನ್ನಿ ಫ್ರೆಂಡ್ಸ್ ನೋಡೋಣ. ಮತ್ತೆ ಓಪನ್ ಆಯ್ತಲ್ವಾ. ಇವಾಗ ಇಲ್ಲಿ ನೀವು ಟೈಪ್ ಕೂಡ ಮಾಡ್ಕೋಬೋದು, ಹಾಗೆ ನೀವು ಸ್ಪೀಕಲ್ ಕೂಡ ಯೂಸ್ ಮಾಡ್ಕೋಬೋದು. ಸ್ಪೀಕಲ್ ಯೂಸ್ ಮಾಡೋದ್ರೂ ಕೂಡ ಬೇಗ ಆಗುತ್ತೆ ಅಂದ್ಬಿಟ್ಟು ನಾನು ವಿಡಿಯೋ ಲೆಂತ್ ಆಗುತ್ತೆ ಅದಕ್ಕೋಸ್ಕರ ಶಾರ್ಟ್ ಆಗಿರಲಿ ಅಂದ್ಬಿಟ್ಟು ನಾನು ಸ್ಪೀಕ್ನ ಯೂಸ್ ಮಾಡ್ತಿದ್ದೀನಿ. ನೀವು ಕೂಡ ಕೀಪ್ಯಾಡ್ ಬೇಕಿದ್ರೆ ಯೂಸ್ ಮಾಡ್ಕೋಬೋದು, ಪ್ಯಾಡಲ್ಲಿ ಮಾತ್ರ ಸರ್ಚ್ ಮಾಡ್ಕೋಬೋದು, ಏನಿಲ್ಲ ಫ್ರೆಂಡ್ಸ್. ಬ್ಯಾಕ್ಗ್ರೌಂಡ್ ಎಡಿಟಿಂಗ್ ನೋಡಿದ್ರಲ್ಲ ಫ್ರೆಂಡ್ಸ್. ಬ್ಯಾಕ್ಗ್ರೌಂಡ್ ಎಡಿಟಿಂಗ್ ಅಂದ ತಕ್ಷಣ ಇಲ್ಲಿ ನೋಡಿ, ಸರ್ಚ್ ಮಾಡಿದ ತಕ್ಷಣ ನಮಗೆ ಇಷ್ಟಕ್ಕೊಂದು ವೆಬ್ಸೈಟ್ಸ್ ಎಲ್ಲ ಬಂದುಬಿಟ್ಟಿದೆ ಅಲ್ವಾ ಫ್ರೆಂಡ್ಸ್. ವೆಬ್ಸೈಟ್ ಎಲ್ಲ ಬಂದುಬಿಟ್ಟಿದೆ. ಇಲ್ಲಿ ನೋಡಿ, ಬ್ಯಾಕ್ಗ್ರೌಂಡಿಗೆ ಹಾಕೋತಕ್ಕಂಥ ಇಮೇಜಸ್ ಬಂದಿದೆ, ಪೋಸ್ಟರ್ಸ್ ಬಂದಿದೆ. ನಮಗೆ ಗೂಗಲಲ್ಲಿ ಸರ್ಚ್ ಮಾಡಿದ ಮೇಲೆ ಗೊತ್ತಿದೆ ಅಲ್ವಾ, ಒಂದು ಕೇಳಿದರೆ 10 ಹಲವುಗಳನ್ನ ತೋರಿಸ್ತಾನೆ ಇರುತ್ತೆ. ಯಾಕಂದರೆ ಅದು ಅನ್ಲಿಮಿಟೆಡ್ ಅಲ್ವಾ. ನಾವು ನೋಡ್ತಾ ಹೋಗ್ತಾ ನಮಗೆ ಕನ್ಫ್ಯೂಸ್ ಆಗಬೇಕು, ಯಾವುದು ರೈಟ್, ಯಾವುದು ರಾಂಗ್, ಯಾವ್ದು ಚೂಸ್ ಮಾಡೋದು, ಯಾವ್ದು ಬೇಡ ಅಂತ ಅಂದ್ಬಿಟ್ಟು. ಯಾಕಂದರೆ ಇದರಲ್ಲಿ ತುಂಬಾ ವೆಬ್ಸೈಟ್ ಬಗ್ಗೆ ಮಾಹಿತಿ ಇದೆ. ಆದರೆ ಇವೆಲ್ಲ ವೆಬ್ಸೈಟ್ದು ನಮಗೆ ತುಂಬಾ ಲೆಂತಿ ಆಗುತ್ತೆ. ಯಾಕಂದರೆ ಎಡಿಟಿಂಗ್ ಮಾಡೋಕ್ಕೆ ಎಡಿಟಿಂಗ್ ತುಂಬ ಕಷ್ಟ ಅನಿಸುತ್ತೆ ಅಲ್ವಾ. ಅದಕ್ಕೆ ನಾನು ಸಿಂಪಲ್ ಆಗಿರ್ತಕ್ಕಂಥ ವೆಬ್ಸೈಟ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಇಲ್ಲಿ ಸೆಕೆಂಡ್ ಒನ್ ಬಂದಿದೆ, ರಿಮೂವ್ ಬ್ಯಾಕ್ಗ್ರೌಂಡ್ ಫ್ರಮ್ ಇಮೇಜ್ ಫಾರ್ ಫ್ರೀ. ರಿಮೂವ್ ಅಂತ ಇದೆಯಲ್ಲ, ಅದ್ರ ಮೇಲೆ ಒಂದು ಟ್ಯಾಪ್ ಮಾಡಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೋದ್ರಲ್ವ ಫ್ರೆಂಡ್ಸ್, ನೋಡಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈಗ ವೆಬ್ಸೈಟ್ ಓಪನ್ ಆಗುತ್ತೆ. ಹಾಗೆ ಕ್ಲಿಕ್ ಮಾಡ್ಕೊಂಡಿದ್ಮೇಲೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ, ವೆಬ್ಸೈಟ್ ಓಪನ್ ಆಗುತ್ತೆ. ವೆಯ್ಟ್ ಮಾಡಿ, ನಂದು ಒಂದು ಸ್ವಲ್ಪ ನೆಟ್ವರ್ಕ್ ಸ್ಲೋ ಆಗಿದೆ, ಅದಕ್ಕೆ ಹೋಗಿ ಲೇಟಾಗಿ ಆಯ್ತಲ್ವಾ. ಇವಾಗ ನೋಡಿ, ವೆಬ್ಸೈಟ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಪೇಜ್ ಓಪನ್ ಆಗುತ್ತೆ. ಅಪ್ಡೇಟ್ ಆ್ಯನ್ ಇಮೇಜ್ ಟು ರಿಮೂವ್ ದ ಬ್ಯಾಕ್ಗ್ರೌಂಡ್ ಅಂತ ಬರುತ್ತಲ್ವಾ. ಇಲ್ಲಿ ನೋಡಿ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೂಡ ಕೊಟ್ಟಿದ್ದಾರೆ. ನೋ ಇಮೇಜ್ ಟ್ರೈ ಒನ್ ಆಫ್ ದಿಸ್ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಇಮೇಜಸ್ ಕೂಡ ಇರುತ್ತೆ. ನಾವು ಫೋಟೋನಷ್ಟೇ ಆ್ಯಡ್ ಮಾಡಬೇಕು, ಬ್ಯಾಕ್ಗ್ರೌಂಡ್ನ ತೆಗೆದು ಹಾಕಬೇಕು ಅಷ್ಟೇ ಅಲ್ವಾ. ಫೋಟೋ ಎಡಿಟಿಂಗಲ್ಲಿ ಬೇಕಾಗಿರೋದು ಇರ್ತಕ್ಕಂಥ ಏನೋ ನಾವು ಪಿಕ್ಚರ್ ತೆಗ್ದಿರ್ತೀವಿ, ಆದರೆ ಬ್ಯಾಕ್ ಸೈಡಲ್ಲಿ ಅದು ಇದು ಏನಾದರೂ ವಸ್ತುಗಳಾಗಿರಲಿ, ಏನಾದರೂ ಸಿಚುವೇಶನ್ಸ್ ಆಗಿರಲಿ ಬಂದುಬಿಟ್ಟಿರುತ್ತೆ. ಅವಾಗ ನಮ್ಮ ಫೋಟೋಸು ಅಷ್ಟೊಂದು ಕ್ಲಾರಿಟಿಯಾಗಿ ಕಾಣಲ್ಲ ಅಲ್ವಾ. ಅದಕ್ಕೋಸ್ಕರ ಇದನ್ನ ನಾನು ಹೇಳ್ಕೊಡ್ತಾ ಇರೋದು ಫ್ರೆಂಡ್ಸ್. ಬನ್ನಿ ನೋಡೋಣ ಯಾವ ಥರ ಅಂದ್ಬಿಟ್ಟು. ಇವಾಗ ಅಪ್ಲೋಡ್ ಇಮೇಜ್ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ವೆಯ್ಟ್ ಮಾಡಿ. ಆವಾಗ ನಿಮಗೆ ಕೇಳುತ್ತೆ, ನೀವು ನಿಮ್ಮ ಫೋಟೋನ ಆ್ಯಡ್ ಮಾಡಬೇಕು. ಯಾವ ಫೋಟೋನ ನೀವು ಬ್ಯಾಕ್ಗ್ರೌಂಡ್ ಎಡಿಟ್ ಮಾಡಬೇಕಲ್ವಾ, ಆ ಫೋಟೋನ ನಾವಿಲ್ಲಿ ಚೂಸ್ ಮಾಡ್ಕೋಬೇಕಾಗುತ್ತೆ. ಡೈರೆಕ್ಟಾಗಿ ಪಿಕ್ಚರ್ ಕೂಡ ತಗೊಂಡು ನಾವು ಎಡಿಟಿಂಗ್ ಮಾಡ್ಕೋಬೋದು. ಇಲ್ಲ ಆಲ್ರೆಡಿ ನಮ್ಮ ಹತ್ರ ಪಿಕ್ಚರ್ ಇದೆಯಪ್ಪ, ಅದ್ರದ್ದು ಬ್ಯಾಕ್ಗ್ರೌಂಡ್ ಅಷ್ಟೇ ರಿಮೂವ್ ಮಾಡಬೇಕು, ಎಡಿಟಿಂಗ್ ಮಾಡ್ಕೋಬೇಕು ಅಂತಂದರೆ ನಾನಿಲ್ಲಿ ಆಲ್ರೆಡಿ ನನ್ನ ಹತ್ರ ಸೇವಲ್ಲಿದೆ ಫೋಟೋಸು.
ಅದನ್ನು ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಫೋಟೋಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅವಾಗ ನಿಮ್ಮ ಗ್ಯಾಲರಿ ಓಪನ್ ಆಗುತ್ತೆ. ಫೋಟೋಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಯಾವುದಾದ್ರೂ ಒಂದು ನಿಮ್ಮದು ಫೋಟೋನ ಚೂಸ್ ಮಾಡ್ಕೊಳ್ಳಿ. ನಾನು ಇವಾಗ ಚೂಸ್ ಮಾಡ್ತಾ ಇದ್ದೀನಿ ಒಂದು ಫೋಟೋ. ಚೂಸ್ ಮಾಡ್ಕೊಂಡಿದ್ಮೇಲೆ ಒಂದು ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ಯಾಕಂದರೆ ಫೋಟೋನ ಅದು ರೆಕಗ್ನೈಸ್ ಮಾಡ್ಕೊಂಡ್ಬಿಟ್ಟು ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡಿ ಕೊಡಬೇಕಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಪ್ರೊಸೆಸಿಂಗ್ ಆಗುತ್ತೆ, ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ಅದರಲ್ಲಿ ಕೂಡ ನಂದು ನೆಟ್ ಕೂಡ ಒಂದು ಸ್ವಲ್ಪ ಸ್ಲೋ ಆಗಿದೆ, ಅದಕ್ಕೋಸ್ಕರ ಆ ಥರ ಆಗ್ತಾಯಿದೆ. ಇಲ್ಲಾಂದರೆ 5G ಈಗೆಲ್ಲ ಬಂದಿದೆ ಅಲ್ವಾ, 4G ಇದ್ದಿದ್ದ ಕಾಲದಲ್ಲೇ ಈಗ 5G 6G ಎಲ್ಲ ಬಂದಿದೆ. ಇವಾಗ ತುಂಬ ಸ್ಪೀಡಾಗಿ ಕೂಡ ಆಗ್ಬೋದು. ಅಂದರೆ 4G ಫೋನ್ ಅಲ್ವಾ, ಅದಕ್ಕೆ ಒಂದು ಸ್ವಲ್ಪ ಸ್ಲೋ ಆಗ್ತಾಯಿದೆ ಅಷ್ಟೇ. ವೆಯ್ಟ್ ಮಾಡ್ಕೊಳ್ಳಿ. ಆಮೇಲೆ ನಿಮಗೆ ಕ್ಲಿಯರ್ ಆಗಿರ್ತಕ್ಕಂಥ ನೋಡಿ ಬಂತಲ್ವಾ, ನೋಡಿ ಕ್ಲಿಯರ್ ಆಗಿರ್ತಕ್ಕಂಥ ಬ್ಯಾಕ್ಗ್ರೌಂಡ್ ಫಸ್ಟ್ ಫೋಟೋ ಯಾವಾಗಿತ್ತು ಇವಾಗ ಹೇಗಿದೆ ಅಂತ ನಿಮ್ಮ ಕಣ್ಮುಂದೆ ವಿತ್ ಪ್ರೂಫ್ ತೋರಿಸ್ತಾ ಇದ್ದೀನಲ್ವಾ. ಡೈರೆಕ್ಟಾಗಿ ನೀವು ಬ್ಯಾಕ್ಗ್ರೌಂಡ್ನ ಈ ಥರ ಕ್ಲಿಯರಾಗಿ ಎಡಿಟಿಂಗ್ ಮಾಡ್ಕೋಬೋದು. ನೋಡಿ ಎಲ್ಲಾದರೂ ಒಂದು ಸ್ವಲ್ಪ ಕೂಡ ಏನು ಪ್ರಾಬ್ಲಮ್ ಆಗಿಲ್ಲ. ಬ್ಯಾಕ್ಗ್ರೌಂಡಲ್ಲಿರ್ತಕ್ಕಂಥ ಪ್ರತಿಯೊಂದು ಇಮೇಜಸ್ಸು, ಪ್ರತಿಯೊಂದು ಬ್ಯಾಕ್ಗ್ರೌಂಡು ಫುಲ್ಲಾಗಿ ಕ್ಲಿಯರಾಗಿ ಮಾಡಿಕೊಟ್ಟಿದೆ ಫೋಟೋನ ಅಲ್ವಾ. ಇವಾಗ ಸಿಂಪಲಾಗಿ ಇದೇ ಫೋಟೋನ ಅಪ್ಲೋಡ್ ಮಾಡೋಕ್ಕಾಗಲ್ಲ ಅಲ್ವಾ, ಅದಕ್ಕೋಸ್ಕರ ನೀವು ಕೆಲವೊಂದಿಷ್ಟು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಇಮೇಜಸ್ನ, ಬ್ಯಾಕ್ಗ್ರೌಂಡ್ನ. ಯಾವ ಥರ ಬ್ಯಾಕ್ಗ್ರೌಂಡ್ ಹಾಕಬೇಕು ಏನೋ ಅದು ನಿಮ್ಮ ಚಾಯ್ಸಿಗೆ ಬಿಟ್ಟಿದ್ದು. ಆದರೆ ಈ ವೆಬ್ಸೈಟ್ ಇದೆಯಲ್ಲ, ಇದರಲ್ಲಿ ತುಂಬಾ ಫ್ರೀಯಾಗಿ ನೀವು ಯೂಸ್ ಮಾಡ್ಕೋಬೋದು. ಹೇಗೆ ಗೊತ್ತಾ, ಇಲ್ಲಿ ನೋಡಿ HD ಕ್ವಾಲಿಟಿ ಅಂತಿದೆ, ಬ್ಯಾಕ್ಗ್ರೌಂಡ್ಸ್ ಅಂತ ಇದೆ, ಆಮೇಲೆ ಈಸಿ ರಿಮೂವ್ ಅಂತ ಇದೆ. ಇನ್ನೂ ಕೆಲವೊಂದಿಷ್ಟು ಎಲ್ಲಾದರೂ ನಿಮಗೆ ಬ್ಯಾಕ್ಗ್ರೌಂಡಲ್ಲಿ ಇಮೇಜಸ್ಸಲ್ಲಿ ಬ್ಯಾಕ್ಗ್ರೌಂಡ್ ಇಮೇಜಸ್ ಇದ್ದರೆ ಅದನ್ನು ಕೂಡ ನೀವು ಇಲ್ಲಿ ಬಂದ್ಬಿಟ್ಟು ಕ್ಲಿಕ್ ಮಾಡಿಕೊಂಡು ಇದನ್ನ ಸ್ಕ್ರೋಲ್ ಮಾಡ್ಕೊಳ್ಳಿ. ಯಾಕಂದರೆ ನಿಮಗೆ ಎಲ್ಲೆಲ್ಲಿ ಬ್ಯಾಕ್ಗ್ರೌಂಡ್ನ ಡಿಲೀಟ್ ಮಾಡಬೇಕಾಗಿರುತ್ತೋ ಅದ್ರ ಮೇಲೆ ಈ ಥರ ಕ್ಲಿಕ್ ಮಾಡ್ಕೊಳ್ಳಿ. ಆವಾಗ ನೀವು ಅಲ್ಲಿ ಎಲ್ಲಿ ನೀವು ಫೇಸ್ಟ್ ಮಾಡ್ತೀರಲ್ವಾ ಅಲ್ಲಿದ್ದು ಬ್ಯಾಕ್ಗ್ರೌಂಡ್ ಅನ್ನೋದು ಕ್ಲಿಯರ್ ಆಗುತ್ತೆ ಅಲ್ವಾ. ಇಲ್ಲಪ್ಪ ನಮಗೆ ಕ್ಲಿಯರಾಗಿ ಫೋಟೋ ಬಂದಿದೆ ಅಂತಿದ್ರೆ ಇದರ ಅವಶ್ಯಕತೆ ಏನಿರಲ್ಲ. ನಾನು ಬ್ಯಾಕ್ ಬರ್ತಾ ಇದ್ದೀನಿ, ಏನಿಲ್ಲ ಇನ್ಫಾರ್ಮೇಷನ್ಗೋಸ್ಕರ ಅಷ್ಟೇ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಎಫೆಕ್ಟ್ಸ್ ಅಂತ ಇದೆ, ಆಮೇಲೆ ಕ್ರಿಯೇಟ್ ಎಡಿಟಿಂಗ್ ಅಂತ ಇದೆ, ಇದೆಲ್ಲ ಇದೆ ಅಲ್ವಾ. ಇದು ಯಾವುದೇ ನಮಗೆ ಅವಶ್ಯಕತೆ ಇರಲ್ಲ, ನಾನು ಸಿಂಪಲಾಗಿ ಕೊಡ್ತಾ ಇದ್ದೀನಲ್ವಾ. ನೋಡ್ಕೊಳ್ಳಿ, ಇಲ್ಲಿ ನೋಡಿ ನ್ಯೂ ಬ್ಯಾಕ್ಗ್ರೌಂಡ್ಸ್ ಅಂತ ಇದೆ. ನಾವು ನ್ಯೂ ಬ್ಯಾಕ್ಗ್ರೌಂಡ್ಸ್ ಅಂತ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಅಲ್ಲಿ ಕೆಲವೊಂದಿಷ್ಟು ವೆಬ್ಸೈಟೇ ನಮಗೆ ಬ್ಯಾಕ್ಗ್ರೌಂಡ್ನ ತೋರಿಸ್ತಾ ಹೋಗುತ್ತೆ. ನೋಡಿ ಇಲ್ಲಿ ತುಂಬಾ ಬ್ಯಾಕ್ಗ್ರೌಂಡ್ಸ್ ಇದೆ. ನಿಮ್ಗೆ ಯಾವ್ದು ಬೇಕೋ ಅದನ್ನ ನೀವು ಚಾಯ್ಸ್ ಮಾಡಿಕೊಂಡು ಅಪ್ಲೋಡ್ ಮಾಡ್ಕೋಬೋದು. ನೋಡಿ ತುಂಬಾ ಇದೆ, 1 2 ಇದ್ದರೆ ನಮ್ಗೆ ಕನ್ಫ್ಯೂಸ್ ಆಗ್ಬೋದು. ಇಷ್ಟೇನಾ, ಇದರಲ್ಲಿ ಹೆಂಗೆ ಮಾಡೋದು ಏನು ಎಂತು ಅಂದ್ಬಿಟ್ಟು ಇಲ್ಲಿ ನೋಡಿ ನೋಡ್ತಾ ಹೋದಷ್ಟು ನಮಗೆ ಸಿಗ್ತಾನೆ ಹೋಗುತ್ತೆ ಅಲ್ವಾ ಬ್ಯಾಕ್ಗ್ರೌಂಡ್ಸು. ಇದರಲ್ಲಿ ಯಾವುದಾದ್ರೂ ಒಂದು ಬ್ಯಾಕ್ಗ್ರೌಂಡ್ನ ನಾವು ಚೂಸ್ ಮಾಡ್ಕೋಬೇಕಾಗುತ್ತೆ. ನಾನು ಇವಾಗ ಚೂಸ್ ಮಾಡಿಬಿಟ್ಟು ನಿಮ್ಗೆ ತೋರಿಸ್ತಾ ಇದ್ದೀನಿ. ಹಾಗೆ ಎಕ್ಸಾಂಪಲ್ಗೋಸ್ಕರ ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ನೀವು ಚೂಸ್ ಮಾಡ್ಕೋಬೋದು. ಸಿಂಪಲ್ಲಾಗಿ ಒಂದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ, ವೇಟ್ ಮಾಡಿ ಕ್ಲಿಕ್ ಮಾಡಿ ತೋರಿಸ್ತೀನಿ ಇವಾಗ. ಇಲ್ಲಿ ನೋಡಿ ನಾನು ಈ ಬ್ಯಾಕ್ಗ್ರೌಂಡ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಆ ಬ್ಯಾಕ್ಗ್ರೌಂಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಒಂದು ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ, ಬ್ಯಾಕ್ಗ್ರೌಂಡು ಅಲ್ಲಿಗೆ ವೆರಿಫಿಕೇಷನ್ ಆಗೋಕ್ಕೋಸ್ಕರ. ನೋಡಿ ಆಮೇಲೆ ಈಗ ನೀವು ಬ್ಯಾಕ್ ಬಂದುಬಿಡಿ. ನೋಡಿ ಫೋಟೋಸ್ಗೆ ಅಡ್ಜಸ್ಟೇಬಲ್ ಆಗಿರ್ತಕ್ಕಂಥ ಬ್ಯಾಕ್ಗ್ರೌಂಡ್ ಅಂತಕ್ಕಂಥದ್ದು ಸರಿಯಾಗಿ ಕೂತ್ಕೊಂಡಿದೆ ಅಲ್ವಾ. ಇವಾಗ ನೀವು ಅದನ್ನ ಝೂಮ್ ಮಾಡ್ಕೋಬೋದು, ಝೂಮ್ ಇನ್ ಮಾಡ್ಕೋಬೋದು, ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಸಿಂಪಲ್ ಆಗಿರ್ತಕ್ಕಂಥ ನಾರ್ಮಲ್ ಫೋಟೋನು ಕೂಡ ನಮ್ಗೆ ಹೇಗೆ ಬೇಕೋ ಆ ಥರ ಕನ್ವರ್ಟ್ ಮಾಡ್ಕೋಬೋದು ಅನ್ನೋದನ್ನ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ಇದರಲ್ಲಿ ಯಾವುದೋ ಆ್ಯಪ್ಸ್ ಇಲ್ಲ, ಅಲ್ಲಿ ಹೋಗೋದಿಲ್ಲ ಇಲ್ಲಿ ಹೋಗೋದಿಲ್ಲ. ಡೈರೆಕ್ಟಾಗಿ ವೆಬ್ಸೈಟ್ ಓಪನ್ ಮಾಡ್ಕೊಳ್ಳಿ, ಫೋಟೋ ಅಪ್ಲೋಡ್ ಮಾಡ್ಕೊಳ್ಳಿ, ಎಡಿಟಿಂಗ್ ಮಾಡ್ಕೊಳ್ಳಿ ಅಷ್ಟೇ. ಹಲೋ ಫ್ರೆಂಡ್ಸ್, ಸಿಂಪಲ್ ಆಗಿದೆ ಅನಿಸುತ್ತಲ್ವಾ ಟ್ರಿಕ್ಕು. ಸಿಂಪಲ್ ಆಗಿದೆ ಅನಿಸಿದ್ರೆ ಒಂದು ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ತೀರಾ, ಅದಂತೂ 100% ಗೊತ್ತೆ. ಯಾಕಂದರೆ ಇಷ್ಟೊಂದು ಸಿಂಪಲ್ ಆಗಿರ್ತಕ್ಕಂಥ ವೀಡಿಯೋ ಮಾಡಿದ್ದೀನಲ್ವಾ, ಮಾಡಲೇಬೇಕಂತೇನಿಲ್ಲ. ನಿಮ್ಮ ಅನಿಸಿಕೆ ಫ್ರೆಂಡ್ಸ್, ನಿಮಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಬನ್ನಿ, ನೋಡಿದ್ರಲ್ಲ ಈಗ ಬ್ಯಾಕ್ಗ್ರೌಂಡ್ ಹಾಕಿದ್ನಲ್ವಾ, ಈ ಬ್ಯಾಕ್ಗ್ರೌಂಡ್ ನಮಗೆ ಸೂಟ್ ಆಗ್ತಾ ಇಲ್ಲಪ್ಪ ಅಂತಂದರೆ ಸೇಮ್ ಆ್ಯಸ್ ಇಟ್ ಈಸ್ ಅದೇ ಬ್ಯಾಕ್ಗ್ರೌಂಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೇಮ್ ಆ್ಯಸ್ ಇಟ್ ಈಸ್ ಆಗಿ ನಿಮಗೆ ಮತ್ತೆ ಅದೇ ವೆಬ್ಸೈಟ್ ಓಪನ್ ಆಗುತ್ತೆ ಬ್ಯಾಕ್ಗ್ರೌಂಡ್ಸು. ಅಲ್ಲಿ ನೋಡಿ, ನೀವು ಇಲ್ಲಿ ನೋಡಿದ್ರೆ ಬ್ಯಾಕ್ಗ್ರೌಂಡಲ್ಲಿ ಇಮೇಜಸ್ ಕೂಡ ಇದೆ ಅಲ್ವಾ. ಇದರಲ್ಲಿ ನಿಮಗೆ ಇಮೇಜಸ್ ಬೇಡಪ್ಪ, ಸಿಂಪಲ್ ಆಗಿರಲಿ, ಕಲರ್ಸ್ ಕೂಡ ಆ್ಯಡ್ ಮಾಡ್ಕೋಬೋದು. ಇಲ್ಲಿ ಕಲರ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಬ್ಯಾಕ್ಗ್ರೌಂಡಲ್ಲಿ ಕಲರ್ ಬಂದ್ಬಿಡುತ್ತೆ. ಅಲ್ಲಿ ಕಲರ್ಸ್ ಇದೆ ಅಲ್ವಾ, ನಾನು ಒಂದು ಕಲರ್ ಹಾಕ್ಬಿಟ್ಟು ಶೋ ಮಾಡ್ತಾಯಿದ್ದೀನಿ. ನೋಡಿ ನಾನು ಒಂದು ಕಲರ್ ಹಾಕ್ತಾಯಿದ್ದೀನಿ. ಇದು ಸಿಂಪಲ್ಲಾಗಿ ಏನು ಹೇಳಿ, ಸಿಂಪಲ್ಲಾಗಿ ನಮ್ಗೆ ಯಾವುದು ಬೇಡಪ್ಪ ಕಲರ್ ಎಲ್ಲ, ಇಷ್ಟೇ ಸಿಂಪಲ್ ಆಗಿರಲಿ, ಫೋಟೋಸ್ ಬ್ಯಾಕ್ಗ್ರೌಂಡ್ ಏನು ಬೇಡ, ಕಲರ್ ಆಗಿರಲಿ ಅಂತಿದ್ರೆ ಸಿಂಪಲ್ಲಾಗಿ ಕೂಡ ಬರುತ್ತೆ. ನೋಡಿ ಇದು ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ನೀವೊಂದು ಸ್ವಲ್ಪ ಕ್ಲಾರಿಟಿ ಆಗಿರ್ತಕ್ಕಂಥ ಫೋಟೋನ ಅಪ್ಲೋಡ್ ಮಾಡೋದು ಮಾತ್ರ ಮರಿಬೇಡಿ. ಯಾಕಂದರೆ ಇದು ಫೋಟೋ ಅಷ್ಟೊಂದು ಕ್ಲಾರಿಟಿ ಆಗಿಲ್ಲ, ಆದರೆ ಎಡಿಟಿಂಗ್ ಮಾತ್ರ ಮಾಡ್ಕೋಬೋದು. ಈ ಥರನಾಗಿರ್ತಕ್ಕಂಥ ಎಡಿಟಿಂಗ್ ಮಾಡ್ಕೋಬೋದು ಅನ್ನೋದಕ್ಕೆ ನಾನು ಹಾಗೆ ಎಕ್ಸಾಂಪಲಾಗಿ ಒಂದು ಫೋಟೋನ ಚೂಸ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಲ್ವಾ. ಕಲರ್ ಕೂಡ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಬ್ಯಾಕ್ಗ್ರೌಂಡ್ ಮೇಲೆ ಕಲರ್ ಆಪ್ಷನ್ ಇರುತ್ತೆ. ಆಮೇಲೆ ನಿಮಗೆ ಬೇಕಾಗಿರ್ತಕ್ಕಂಥದ್ದು, ಇಲ್ಲಪ್ಪ ನಮಗೆ ಬ್ಯಾಕ್ಗ್ರೌಂಡಲ್ಲಿ ನಮ್ಮ ಹತ್ರ ಆಲ್ರೆಡಿ ಸೇವ್ ಆಗಿರ್ತಕ್ಕಂಥ ಇಮೇಜ್ ಇದೆ, ನಾವು ಅದನ್ನ ಅಪ್ಲೋಡ್ ಮಾಡಬೇಕು ಅಲ್ವಾ. ಇವಾಗ ಇಷ್ಟ ಬಂದಿರತಕ್ಕಂಥ ಫೋಟೋಸ್ನ ಇಮೇಜಸ್ನ ನಾವು ಡೌನ್ಲೋಡ್ ಮಾಡ್ಕೊಂಡಿರ್ತೀವಿ, ಅದನ್ನ ನಮ್ಮ ಬ್ಯಾಕ್ಗ್ರೌಂಡಲ್ಲಿ ಹಾಕಿದ್ರೆ ಹೆಂಗೆ ಕಾಣಿಸುತ್ತೆ ಅಂತ ಕೆಲವೊಬ್ಬರಿಗೆ ಇದ್ದೇ ಇರುತ್ತೆ ಅಲ್ವಾ. ಎಡಿಟಿಂಗ್ ಅನ್ನೋದು ತುಂಬಾ ಯೂಸ್ಫುಲ್ ಆಗಿರ್ತಕ್ಕಂಥದ್ದು, ತುಂಬಾ ಮೈಂಡ್ ಓಡದೇ ಇರೋರ್ಗೂ ಓಡೋ ಹಾಗೆ ಮಾಡುತ್ತಲ್ವಾ. ಅದಕ್ಕೋಸ್ಕರ ಇಲ್ಲಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ನಿಮ್ಮ ಗ್ಯಾಲರಿ ಓಪನ್ ಆಗುತ್ತೆ, ಫೋಟೋಸ್ ಓಪನ್ ಆಗುತ್ತೆ. ನಿಮಗೆ ಅಲ್ಲಿ ಗ್ಯಾಲರಿಯಲ್ಲಿ ಹೋಗ್ಬಿಟ್ಟು ನಿಮಗೆ ಬ್ಯಾಕ್ಗ್ರೌಂಡಲ್ಲಿ ಯಾವ್ದು ಇಷ್ಟ ಆಗಿರ್ತಕ್ಕಂಥ ಇಮೇಜಸ್ನ ಸೇವ್ ಮಾಡಿರ್ತೀರೋ ಅದು ತೊಗೊಂಬಿಟ್ಟು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು. ಆ್ಯಸ್ ಇಟ್ ಈಸ್ ಇಲ್ಲಿ ಏನು ಬ್ಯಾಕ್ಗ್ರೌಂಡ್ ಬರುತ್ತಲ್ಲ ಕಲರ್ಸ್, ನಾನು ಹೇಳಿದ್ನಲ್ಲ, ಇಲ್ಲಿ ಯಾವುದಾದ್ರೂ ಬ್ಯಾಕ್ಗ್ರೌಂಡ್ ಹಾಕಿ ಅಂದ್ಬಿಟ್ಟು ಆ ಬ್ಯಾಕ್ಗ್ರೌಂಡ್ನ ಹಾಕ್ಬೋದಾಗುತ್ತೆ. ಮೊದಲೇ ಹೇಳಿದಾಗ ಇಮೇಜ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಬ್ಯಾಕ್ಗ್ರೌಂಡಲ್ಲಿ
ಆ ಇಮೇಜಸ್ಸು ಬಂದುಬಿಟ್ಟಿರುತ್ತೆ ಅಲ್ಲ ಫ್ರೆಂಡ್ಸ್. ನೋಡೋದ್ರಲ್ವಾ ಇರ್ತಕ್ಕಂಥ ಹೇಗೆ ಬ್ಯಾಕ್ಗ್ರೌಂಡ್ನ ಎಡಿಟಿಂಗ್ ಮಾಡೋದು, ಇರ್ತಕ್ಕಂಥ ಫೋಟೋದಲ್ಲಿ ಬ್ಯಾಕ್ಗ್ರೌಂಡಲ್ಲಿ ನಮ್ಗೆ ಬೇಕಾಗಿರ್ತಕ್ಕಂಥದ್ದನ್ನು ಇಮೇಜಸ್ನ ಯಾವ ಥರ ಹಾಕೋದು ಮತ್ತು ಇರೋ ಬ್ಯಾಕ್ಗ್ರೌಂಡ್ನ ಹೇಗೆ ರಿಮೂವ್ ಮಾಡೋದು ಅನ್ನೋದನ್ನೆಲ್ಲ ಈ ಸಿಂಪಲ್ ಆಗಿರ್ತಕ್ಕಂಥ ವೆಬ್ಸೈಟ್ ಮೂಲಕ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅಲ್ವಾ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊತೀನಿ ಫ್ರೆಂಡ್ಸ್. ಯಾರಿಗೆಲ್ಲ ಇಷ್ಟು ದಿನ ಎಡಿಟಿಂಗ್ ಬರ್ತಿರ್ಲಿಲ್ವೋ ಅವರು ಕೂಡ ಇವಾಗ ಸಿಂಪಲಾಗಿ ಎಡಿಟಿಂಗ್ ಮಾಡಿಕೊಂಡು ತಮ್ಮ ಫೋಟೋನ ಇನ್ಸ್ಟಾದಲ್ಲಿ, ಫೇಸ್ಬುಕ್ಕಲ್ಲಿ, ಸ್ಟೇಟಸಲ್ಲಿ ಅಪ್ಲೋಡ್ ಮಾಡ್ಬೋದಾಗಿದೆ ಫ್ರೆಂಡ್ಸ್. ನೋಡೋದ್ರಲ್ಲ ಸಿಂಪಲ್ ಆಗಿರ್ತಕ್ಕಂಥ ವೀಡಿಯೋದಲ್ಲಿ ಸಿಂಪಲ್ಲಾಗಿ ಹೇಳ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ನಾನು ಹೇಳಿರ್ತಕ್ಕಂಥ ವೀಡಿಯೋನ ಹಾಗೆ ಪೂರ್ತಿಯಾಗಿ ನೋಡಿ, ಆವಾಗ ನಿಮಗೆ ಹೇಗೆ ಎಡಿಟಿಂಗ್ ಮಾಡೋದು ಅನ್ನೋದು ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಪ್ಲೀಸ್ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್, ಯಾಕಂದರೆ ಸ್ಕಿಪ್ ಮಾಡೋದ್ರಿಂದ ನಿಮಗೆ ಕ್ಲಿಯರಾಗಿ ಅರ್ಥ ಆಗೋಲ್ಲ. ಯಾವ ಮೆಥಡ್ನ ಎಲ್ಲಿ ಯೂಸ್ ಮಾಡಬೇಕು, ಯಾವ ಥರ ಅಪ್ಲೋಡ್ ಮಾಡಬೇಕು, ಯಾವ ಥರ ನಾವು ಎಡಿಟಿಂಗ್ ಮಾಡಬೇಕು ಅನ್ನೋದನ್ನ ಕ್ಲಿಯರಾಗಿ ಹೇಳ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಅದ್ರ ಮುಖಾಂತರ ಹೇಳೋದು ಇಷ್ಟೇ ಫ್ರೆಂಡ್ಸ್. ಪ್ಲೀಸ್ ಯಾರು ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ವಿಡಿಯೋ ನೋಡಿ, ಆವಾಗ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ, ನಿಮಗೇನು ಕನ್ಫ್ಯೂಷನ್ಸ್ ಕೂಡ ಇರೋದಿಲ್ಲ ಫ್ರೆಂಡ್ಸ್. ಅಲ್ವಾ ಫ್ರೆಂಡ್ಸ್, ಇದೇ ಥರನಾಗಿ ಹೆಚ್ಚಿನ ವೀಡಿಯೋಗಳಿಗೋಸ್ಕರ ನಮ್ಮ ಸಿದ್ಧಾರ್ಥ್ ಟೆಕ್ ಚಾನಲ್ನ ಫಾಲೋ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ಎಲ್ರಿಗೂ ನಮಸ್ತೆ ಫ್ರೆಂಡ್ಸ್. ಮತ್ತೊಂದು ವೀಡಿಯೋದಲ್ಲಿ ನಿಮಗೆ ಇನ್ನೊಂದು ಹೊಸ ಇನ್ಫಾರ್ಮೇಟಿವ್ ಆಗಿರ್ತಕ್ಕಂಥ ವೀಡಿಯೋ ಜೊತೆಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ ಫ್ರೆಂಡ್ಸ್. ಎಲ್ಲರಿಗೂ ಬಾಯ್ ಫ್ರೆಂಡ್ಸ್.